ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮಗೆ ಇದರಿಂದ ಪೂರ್ಣ ಮಾಹಿತಿ ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನೊಂದು ಯೂಟ್ಯೂಬಲ್ಲಿ ನಿನ್ನೆ ಕಾಮೆಂಟ್ ಕಳಿಸಿದ್ದೆ. ಲೋನ್ ರೂಪದಲ್ಲಿ ಬಹಳ ಜನ ಏನು ಮಾಡ್ತಿದ್ದಾರೆ ಅಂದರೆ, ಹಸುಗಳು ತೊಗೊಂಡು ಹೋಗ್ಲಿಕ್ಕೆ ಶಕ್ತಿ ಇಲ್ಲದವ್ರು ಬಹಳ ಜನ ಬರ್ತಾರೆ. ಬೇಸರ ಆಗುತ್ತೆ. ಬರ್ತಾರೆ, ಸರ್ ನನಗೆ ಅದು ಇಷ್ಟೇ ಇದೆ, ಅದಿದೆ, ನಾನು ಅರೇಂಜ್ ಮಾಡಿಕೊಡ್ತೀನಿ, ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರಿಗೆ ಕಳಿಸ್ಲಿಕ್ಕೂ ಮನಸ್ಸು ಬರ್ತಾಯಿಲ್ಲ. ಈಗ ಎಷ್ಟು ಜನರಿಗೆ ಅಂತ ಸಾಲ ಅಂತ ಕೊಡ್ತೀರಾ? ಎಲ್ಲ ರೀತಿಯಿಂದ ಏನಾಗ್ಬಿಟ್ಟಿದೆ ಅಂತ ಹೇಳಿದೆ ಈಗ. ಹಾಗಾಗಿ ಇವತ್ತು ಬಂದು ನಮ್ಮ ಫಾರಮಿಗೆ ಬಂದು ಹಸು ಬೇಕು ಅಂತ ನೋಡ್ತಾರೆ, ಇಷ್ಟಪಡ್ತಾರೆ, ಸಂತೋಷ ಆಗುತ್ತೆ. ಆದರೆ ಹಸು ತೊಗೊಳ್ಳುವಂಥ ಅವ್ರ ಹತ್ರ ಶಕ್ತಿ ಇರಲ್ಲ. ಅವರು, ಸರ್ ನನಗೇನಾದರೂ ಪ್ರೀಮಿಯಂ ಮುಖಾಂತರ ಕೊಡ್ತೀರಾ, ಏನಾದರೂ ಮಾಡಿ ನಾನು ಸಾಲ ತೀರಿಸ್ತೀನಿ ಸರ್ ಅಂತ ಭಾಳ ಜನ ಕೇಳ್ತಾರೆ. ಇವತ್ತೇನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟು ಜನರಿಗೆ ಅಂತ ಕೊಡ್ತೀವಿ? ಒಂದು 5, 10, 20 ಜನರಿಗೆ ನಿಮಗೆ ಸಹಾಯ ಅಂತ ಮಾಡ್ಬೋದು. ಎಷ್ಟು ಜನರಿಗೆ ಅಂತ ಮಾಡಲಿಕ್ಕಾಗತ್ತೆ ನೀವು ಹೇಳಿ? ಹಾಗಾಗಿ ಬಹಳ ಯೋಚನೆ ಮಾಡಿ ನಮ್ಮ ಎಡಿಟರ್ ಒಬ್ಬರು ಮತ್ತು ನಾವೆಲ್ಲ ಕೂತ್ಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಏನು ನಿರ್ಧಾರಕ್ಕೆ ಬಂದಿದ್ದೀವಿ ಅಂದರೆ, ಇವತ್ತು ಒಂದು ನಮ್ಮಲ್ಲಿ ಮೆಂಬರ್ಸ್ ಕನಿಷ್ಠ ಪಕ್ಷ 1,000 ಮೆಂಬರ್ ಅಂತ ಮಾಡ್ಕೊಳ್ಳೋಣ. ಸಾಕಿಷ್ಟೇ. 1,000 ಮೆಂಬರ್ಸಲ್ಲಿ ಅವ್ರಿಗೇನಾಗುತ್ತೆ ಅಂದರೆ, ಪ್ರತಿ ಅಡ್ಮಿಷನ್ ಫೀಸ್ ಬಂದರೆ 1,000 ರೂಪಾಯಿ ಇರುತ್ತೆ. 1,000 ಅಡ್ಮಿಷನ್ ಫೀಸ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಪ್ರತಿ 15 ದಿನಕ್ಕೊಮ್ಮೆ ನಿಮಗೆ 1,000 ರೂಪಾಯಿ ಕೊಡಬೇಕಾಗತ್ತೆ. ಪ್ರತಿ 15 ದಿನಕ್ಕೊಮ್ಮೆ ಹಸು ತೊಗೊಳ್ಳದೇ ಇರಲಿ, ಇದು ಕಟ್ಟಬೇಕು. ಆಮೇಲೆ ನಿಮ್ಮ ಸೀರಿಯಲ್ ವೈಸ್ ಯಾರ್ಯಾರಿದ್ದಾರೆ ಅವರಿಗೆ ಹಸು ಕೊಟ್ಕೊಳ್ತಾ ಬರ್ತೀವಿ. ತಿಂಗಳಿಗೆ 20-30 ಹಸು ಈ ರೀತಿ ಇರುತ್ತೆ. ನಮ್ಮ ಎಷ್ಟು ಜನ ಸೇರ್ತಾರೆ ಅಷ್ಟು ಜನರಿಗೆ ನಾವು ತಿಂಗಳಿಗೆ ಇಷ್ಟು ಅಂತ ನಾವು ಹಸುಗಳು ಕೊಡ್ತಾ ಬರ್ತೀವಿ. ಮತ್ತು ಹಸುಗಳ ಆಯ್ಕೆ ನಿಮ್ಮದು. ಬಂದು ಮುಂದ್ಗಡೆ ಗೊತ್ತಿರೋರಿಗೆ, ಮಾಹಿತಿ ಇದ್ದವ್ರಿಗೆ ತೊಗೊಂಬರ್ಬೇಕು. ಹಸುಗಳನ್ನು ಆಯ್ಕೆ ಮಾಡ್ಕೋಬೇಕು. ಹಸುಗಳನ್ನು ಆಯ್ಕೆ ಮಾಡಿದಾಗ ನಿಮ್ಮ ಇಷ್ಟಾನುಸಾರ, ನಮ್ಮದು ಸ್ವಲ್ಪ ಪಾತ್ರ ಇರುತ್ತೆ, ಆದರೆ ಪೂರ್ಣ ಜವಾಬ್ದಾರಿ ನಿಮಗೆ ನಾವು ಕೊಟ್ಟಿರ್ತೀವಿ. ಬಂದು ಒಂದು 30-40 ಹಸುಗಳಿರ್ತವೆ. ಅದರಲ್ಲಿ ಯಾವುದಾದ್ರೂ ಆಯ್ಕೆ ಮಾಡ್ಕೊಂಡು ಹೋಗ್ಬೋದು. ಆಯ್ಕೆ ಮಾಡಿ ಹೋದಾಗ ತಾವು ಅಲ್ಲಿಂದ ಏನು ಅಡ್ಮಿಷನ್ ಕೊಟ್ಟಿರ್ತೀರೋ ಫೀಸು, ಅಲ್ಲಿಂದ ನಿಮ್ಮ ಪ್ರೀಮಿಯಮ್ ಸ್ಟಾರ್ಟ್ ಆಗುತ್ತೆ. ಪ್ರತಿ 15 ದಿನಕ್ಕೊಮ್ಮೆ 1,000 ರೂಪಾಯಿ ಕಟ್ಟಬೇಕಾಗತ್ತೆ. ಹಸುಗಳು ಆ ಲೋನ್ ಎಷ್ಟು ಪ್ರಮಾಣದ ಹಸು ಬಜೆಟ್ ಬಂದು ಇಂಡಿವಿಜುವಲ್ ಹಸುದು ಇಂಡಿವಿಜುವಲ್ ರೇಟ್ ಇರುತ್ತೆ. ಅಲ್ಲಿ ಬಂದು ರೇಟ್ ನೋಡಿ ಹಸುನ ಆಯ್ಕೆ ಮಾಡಿ ನೀವು ಅಲ್ಲಿಂದ ತೊಗೋಬೇಕಾಗತ್ತೆ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ನಿಮ್ಮ ಬಂದು ತೊಗೊಂಡು ಹೋಗ್ಬೇಕು. ನೆಕ್ಸ್ಟು ಏನಾಗುತ್ತೆ ಅಂತ ಹೇಳಿದಾಗ, ನೀವು ಇಲ್ಲಿಂದ ಹಸುಗಳು ತೊಗೊಂಡು ಹೋದಾಗ ಒಂದು ನನಗೆ ಕೊಡಬೇಕಾಗಿರೋ ಡಾಕ್ಯುಮೆಂಟ್ಸು, ಒಂದು ಆಧಾರ್ ಕಾರ್ಡ್ ಜೆರಾಕ್ಸು ಪ್ಲಸ್ಸು ಬ್ಯಾಂಕ್ ಪಾಸ್ಬುಕ್ಕು, ಆಮೇಲೆ ಒಂದು ಚೆಕ್ಕು. ಯಾಕೆ ಅಂತ ಹೇಳಿದ್ರೆ, ಇದು ತೊಗೊಳ್ತಾ ಇರೋ ಉದ್ದೇಶ ಏನಂದರೆ, ಬಹಳಷ್ಟು ಜನನೂ ಕಟ್ಟಬೇಕು ಅಂತ ಭಾಳ ಜನ ಇರ್ತಾರೆ. ಕೆಲವೊಬ್ಬರು ಏನಾಗುತ್ತೆ ಅಂದರೆ ಫೇಕಿಗೆ ಅಂತ ಓಡಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ನಾವು ಇದು ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗಬಾರ್ದು ಅಂಥೇಳಿ, ಯಾರಿಗೆ ಅವಶ್ಯಕತೆ ಇದೆ ಅವ್ರು ತೊಗೊಳ್ತಾರೆ. ಅವಶ್ಯಕತೆ ಇದ್ದವರು ಹಸುಗಳನ್ನು ತೊಗೊಂಡು ಆಯ್ಕೆ ಮಾಡಿ ಅವರ ಜೀವನಕ್ಕೆ ಒಂದು ದಾರಿ ಮಾಡ್ಕೋಬೋದು ಅನ್ನೋದು ನಮ್ಮದು ಆಸೆ ಇದೆ. ಇದಕ್ಕೋಸ್ಕರ ಒಂದು ಟ್ರಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು 6-7 ಜನ ಇರುವಂಥದ್ದು ಟ್ರಸ್ಟ್ ಮಾಡ್ತಾಯಿದ್ದೀನಿ. ಆ ಟ್ರಸ್ಟಿಯೊಳಗೆ ನಿಮಗೇನು ಅಮೌಂಟ್ ನೀವು 1,000 ಹಾಕಿರ್ತೀರೋ, ಆ 1,000 ಕನಿಷ್ಠ ಪಕ್ಷ 3 ತಿಂಗಳ ನಂತರ, 1 ತಿಂಗಳ ನಂತರ ನೀವು ಹಾಕಿರೋ 1,000 ರೂಪಾಯಿನೂ ನೀವು ಬೇಕಾದ್ರೆ ರಿಟರ್ನ್ ಕೇಳ್ಬೋದು. 3 ತಿಂಗಳು ಅವಧಿಯಲ್ಲಿರುತ್ತೆ. ಬೇಡ ಸರ್ ನಮಗೆ ಹಸು ಅಂದರೆ 1,000 ನಿಮ್ಮ ಅಮೌಂಟನ್ನು ವಾಪಸ್ ಕೊಡ್ತೀವಿ. ಇಲ್ಲಿ ಅವಶ್ಯಕತೆ ಇರೋರು ದಯವಿಟ್ಟು ಇದನ್ನು ಉಪಯೋಗ ಪಡ್ಕೊಂಡಾಗ 1,000 ರೂಪಾಯಿಗೆ ನೀವು ನನಗೆ 1,000 ರೂಪಾಯಿ ಅಡ್ಮಿಷನ್ ಫೀಸ್ ಕಳ್ತಿರ್ತೀರ. ಒಂದು ಅಗ್ರಿಮೆಂಟ್ ಕಾಪಿ ಇರುತ್ತೆ, ಅಗ್ರಿಮೆಂಟ್ ಕಾಪಿಗೆ ಸೈನ್ ಮಾಡಬೇಕು. ಆಮೇಲೆ ನೀವೇನಾಗುತ್ತೆ ಅಂತ ಹೇಳಿದ್ರೆ, ಉದ್ದೇಶ ಇಷ್ಟೇ, ಒಳ್ಳೆಯ ಉದ್ದೇಶ ಇಟ್ಕೊಂಡಿರೋರು ಬಳಸ್ಕೊಳ್ಳಿ. ಇಲ್ಲೇನಾಗುತ್ತೆ ಅಂದರೆ, ಒಂದು ಹಸುಗೆ ನೀವು ಬೇಗ ಕಟ್ಕೊಂಡ್ಬಂದ್ರಿ, ನೆಕ್ಸ್ಟ್ ಇನ್ನೊಂದು ಹಸುಗೂ ತೊಗೊಳ್ಳಿಕ್ಕೆ ಆಪ್ಷನ್ ಇರುತ್ತೆ. ಸೊ ಈ ಥರದ ಕೆಲವೊಂದು ಈ ರೀತಿಯಾಗಿ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂದಾಗ, ಈ ನಮ್ಮ ಎಡಿಟರ್ ಹತ್ರ ಕೂತ್ಕೊಂಡು ಮಾತಾಡಿದಾಗ ಈ ರೀತಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ, ಇದು ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ತಾವು ಯಾರು ಇಂಟ್ರೆಸ್ಟ್ ಇದ್ದಾರೆ, ಬ್ಯಾಂಕ್ ಪಾಸ್ಬುಕ್ಕು, ಆಧಾರ್ ಕಾರ್ಡು ಪ್ಲಸ್ ನಾವೇನು ಸ್ಕ್ಯಾನರ್ ಕೊಡ್ತೀವಿ, ಬ್ಯಾಂಕ್ ಡಾಕ್ಯುಮೆಂಟ್ಸ್ ಮೇಲೆ 1,000 ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡಬೇಕಾಗತ್ತೆ. ಮಿಕ್ಕಿ ಏನಾದರೂ ಡೀಟೇಲ್ ಬೇಕಾದರೆ ನೀವು ವಾಟ್ಸಪ್ಪಿಗೆ ಬನ್ನಿ. ವಾಟ್ಸಪ್ಪಲ್ಲಿ ನಿಮ್ಗೆ ಏನು ಬೇಕಾದರೂ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಓಕೆ, ಧನ್ಯವಾದಗಳು.